ಅತ್ತೆ ಅತ್ತೆ ಇನ್ನೂ ಸಿಗ್ಲಿಲ್ವಲ್ಲತ್ತೆ. ಈ ಮಂಜ ಎಲ್ಲೋದ ಅಂತ ಕಾಣನತ್ತೆ. ಈಟೊತ್ತು ಗಂಟವ ನಾನು ಹುಡುಕಿ ಸಾಕಾಗೋದೆ ಅತ್ತೆಗೆ. ಈ ಹುಡುಗ ಅದು ಏನು ಮಾಡ್ತಾನೋ ಏನೋ, ಯಾಕಾದ್ರೂ ಎಲ್ಲೆಲ್ಲ ಹೋಯ್ತಾನೋ ಅತ್ತೆ. ಇವನತ್ತ ಕರ್ಕೊಂಬರ್ದಿರ ಆಗಿರೋದು ಅತ್ತಗೆ. ಕಣ್ಲೆ ನೀನೇ ನನ್ನ ಮಾತು ಕೇಳಲಿಲ್ಲ. ಕರ್ಕೊಂಬರೋದು ಬೇಡ ಕಣೆ ಅಂತಂದರೆ ಇರ್ಲಿ ಬಿಡಿಯತ್ತೆ, ಪಾಪ ಅವನ ಆಸೆ ಮಾಡ್ತಾವನೆ ಅಂತ ಕರ್ಕೊಂಬಂದೆ. ಈಗ ನೋಡಿ ಹೆಂಗೆ ಅನ್ಭವಿಸ್ಬೇಕಾಗೈತೆ ನಾವಿಬ್ರು ಈಗ. ಏನಾದರೂ ಎಲ್ಲರೂ ಕಳೆದೋಗೋನು, ಇನ್ನು ದಿಗಿದಿರು ಹೋಗಿ ಮುಳುಗಿಡ್ಗೋಣ ಏನಂತ ಹೇಳೋಣ. ಅಯ್ಯೋ ಅತ್ತೆ ಹಂಗೆಲ್ಲ ಹೇಳ್ಬೇಡಿ, ಸುಮ್ಮನೆ ಅತ್ತೆ, ನಂಗೆ ಭಯ ಆಯ್ತದೆ. ನಾನು ಒಳೆ ಕಡೆಗೆ ಹೋಗಿದ್ದೆ, ಅಲ್ಲೂ ಎಲ್ಲೂ ಕಾಣಲಿಲ್ಲ. ಸ್ನಾನಗಿನ್ನು ಮಾಡೋಕ್ಕೆ ಹೋದ್ನೆ, ಏನೋ ಒಳಗಿಡರಿ ಅಂತವಾ ನೋಡಿದೆ, ಅಲ್ಲೂ ಎಲ್ಲೂ ಕಾಣಲಿಲ್ಲ ಕಣತ್ತೆ. ಒಳೆ ಕಡೆಗೆ ಹೋಗಿಲ್ಲ ಅಂದಾಜು ಇವನು. ಇಲ್ಲೆಲ್ಲರೂ ಆಟ ಸಾಮಾನು ಕಾಣಿಸಿರ್ಬೇಕೇನೋ. ತಗ್ಗಿ ಕಣಕ್ಕೆ ಹೋದ್ನ, ಏನೋ ಅವ್ರ ಅಪ್ಪೇರೆ 500 ರೂಪಾಯಿ ಕೊಟ್ಟು ಕಳಿಸಿದ್ದು ಕಣತೆ. ಅದಕ್ಕೆ ಹೋದ್ನ, ಏನೋ ಆಟ ಸಾಮಾನು ತಗೊಳಕ್ಕೆ ಏನೋ ಗೊತ್ತಿಲ್ಲ. ಎಲ್ಲ ಅಂಗಡಿಲೂ ಕೇಳಿದ್ನಪ್ಪ, ಯಾರು ಬಂದಿಲ್ಲ ಅಂದರು. ಏನು ಕತೆ ಅಂತ ಗೊತ್ತಿಲ್ಲ. ನಿಲ್ಸಮ್ಮ ಇಬ್ರು ಬಂದ ನೋಡ್ರಿ ಅಲ್ಲೆಯ. ಅದು ಯಾಕಂಗೆ ಗಾಬರಿಯಾಗಿ ಹಿಂಗೆ ಮಾಡ್ತಾ ಇದ್ದೀರಿ? ಅಳ ನಿಲ್ಸು, ಮೊದಲು ನಿಲ್ಸುಮ್ಮ. ಬಂದ ನೋಡು ಅಲ್ಲೆಯ, ಅಲ್ಲೇ ಬತ್ತಾವ ನೋಡಲಿ. ಕಾಣ್ತಿಲ್ವೇ ನಿನಗೆ ಕಣ್ಣು? ನೋಡಿಂದ ತಿರುಗಿ. ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ. ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ. ಊರ ಸುತ್ತಿಕೊಂಡು ನಾನು ಆಟ ಆಡುವೆ. ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ. ಲಾಲ 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 ಲಾ. ನಮ್ಮ ಅಪ್ಪಯ್ಯ ಕೊಟ್ಟಿರೋ ದುಡ್ಡಲ್ಲಿ ಹೆಂಗವ ಎಷ್ಟೊಂದು ಆಟ ಸಾಮಾನು ತಗೊಂಬಂದಿದ್ದೀನಿ. ಅಜ್ಜಿಗೂ ನೀ ಅಮ್ಮಂಗೂ ತೋರಿಸ್ಲೇಬಾರ್ದು. ತೋರ್ಸೋರು ಯಾಕೆ ತಗೊಂಡ ಅಂತ ಬೈಯಕ್ಕೆ ಶುರು ಮಾಡಿಬಿಡ್ತಾರೆ. ಇನ್ನೂ ಅದೇ ದುಡ್ಡು ಇವರು ಕೊಟ್ಬಿಟ್ಟಿದ್ರೆ ಆಗಿರೋದು. ನಾನು ಯಾಕೆ ತೋರ್ಸಕ್ಕೆ ಹೋಗೋಣ? ತೋರ್ಸೋದಿಲ್ಲಪ್ಪ ನಾನಂತ ಇವ್ರಿಗೆ. ಲೈ ಮಂಜ, ನಿನಗೇನು ಜ್ಞಾನ ಇದ್ದದ ಇಲ್ವಲ್ಲ ನಿನಗೆ? ಎಲ್ಲೋಗಿದ್ಲ ಈಟೊತ್ತು ಗಂಟವ? ನಾವಿಲ್ಲಿ ಸಾಯ್ತಾ ಇದೀವಿ, ನೀನು ಹುಡ್ಕೊಂಡು ಎಲ್ಲೋದ್ನು ಏನು ಕತ್ತಿನೋ ಅಂತವ ಎದ್ರಕೊಂಡು ಸಾಯ್ತಾ ಇದೀವಿ. ನೀನು ನೋಡಿದ್ರೆ ನಾನು ಹೊರಗೆ ಹೋಗುವೆ ಅಂತ ಹಾಡು ಹೇಳ್ಕೊಂಡು ಬೇರೆ ಬರ್ತಾ ಇದೀಯೇನು ನೀನು? ಏನು ಅನ್ಕೊಂಬಿಟ್ಟಿದ್ದಿಲ್ಲ ನೀನು? ನಿನ್ನ ಇಲ್ಲೇ ಬಿಟ್ಟು ಹೋಯ್ತೀವಿ ಹಿಂಗೆ ಆಡ್ತಿದ್ರಿ ನೀನು. ಓಹೋ, ನೀನು ಕರ್ಕೊಂಡು ಬರ್ಬಾರ್ದಿತ್ಕಂಡ್ಲ. ಏನೋ ಹೋಗ್ಲಿ ಪಾಪ ಅಂತವ ಕರ್ಕೊಂಬಂದಿರೋದಕ್ಕೆ ಎಂತ ಇದು ಶಿಕ್ಷೆ ಕೊಡ್ತಿದ್ದೀವಿ ನೋಡಿ ನಮಗೆ. ದರ್ಶನ ಮಾಡೋಣ ಬೆಳಗ್ಗೆನೇ ಎದ್ದು ಅಂತವ ಬಂದಿದ್ದೀವಿ. ದರ್ಶನನೂ ಇಲ್ಲ, ಎಂಥದೂ ಇಲ್ಲ. ನಿನ್ನ ಹುಡ್ಕೊಂಡು ಕೂತ್ಕೊಳ್ಳೋದಾಗೈತೆ. ಆ ಸಾವಿತ್ರಿ ಪುಟ್ಟಕ್ಕೆ ಅದೆಲ್ಲ ಹುಡುಕ್ತಾವ್ರೆ ಇನ್ನೂ ಗೊತ್ತಿಲ್ಲ. ನೀನು ನೋಡಿದ್ರೆ ಅಲ್ಕೊಂಡು ಈಗ ಬಂದವನೆ ನಾನು ಹೊರಗೆ ಹೋಗುವೆ ಅಂತವ. ನನ್ನ ಪಾಡಿಗೆ ನಾನು ಅಮ್ಮ ಸ್ನಾನ ಮಾಡ್ತಿತ್ತ, ಅಜ್ಜಿ ತ ಹೋಗೋಣ ಅಂತ ಬತ್ತಿದ್ದೆ. ಆಮೇಲೆ ನೋಡಿದ್ರೆ ನೀನು ಕಾಣ್ತಿರ್ಲಿಲ್ಲ. ಅಲ್ಲಿ ಅಂಗಡಿ ತವ ನಿನ್ಕೊಂಡು ನೋಡ್ತಿದ್ದೆ ಇಷ್ಟೊತ್ತು ಕಂಡವ. ನೀವು ಯಾರು ಎಲ್ಲೂ ಕಾಣಲಿಲ್ವಲ್ಲ, ಅದಕ್ಕೆ ದರ್ಶನ ಗಿಷ್ಣ ಮಾಡಕ್ಕೆ ಹೋಗೋಣ ಏನೋ ಅಂತವ ಇಲ್ಲಿಗೆ ಬಂದೆ. ನೀವ್ಯಾಕೆ ನಾನು ಒಬ್ಬನಮ್ಮನೆ ಬಿಟ್ಟು ಹೋಗ್ತೀರಾ? ನಿಮ್ಮದೇ ತಪ್ಪು ತಾನೆ? ನಮ್ಮದೇ ತಪ್ಪು. ಸರಿ ಕಣ್ಬಿಡಪ್ಪ, ಆಯಿತು, ನಮ್ಮದೇ ತಪ್ಪು ಬಿಡು. ಲೇ 4 ತೊದಕ್ತೆ ಅಂದರೆ ಇಲ್ಲಿಂದ ಊರಿಗೆ ಹೋಗಿ ಬಿದ್ದಿರ್ಬೇಕು ನೀನು, ಗೊತ್ತಾಯ್ತೇನೋ? ಏನು ಅನ್ಕೊಂಡಿದ್ದೀನ ನೀನು? ನಾವು ಅಷ್ಟೊತ್ತಿಂದವ ಹುಡುಕಿ ಸತ್ತಿದ್ದೀನಿ. ಎಲ್ಲ ಅಂಗಡಿನೂ ಕೇಳ್ಕೊಬಂದಿದ್ದೀನಿ. ಯಾವ ಅಂಗಡಿ ತವ ಹೋಗಿ ನಿಂತಿದ್ಲ ನೀನು? ಅಂಗಡಿ ತವ ನಿಂತ್ಕೊಂಡು ಕಾಯ್ತಿದ್ ನನ್ನ ನಮ್ಮನೆಯ. ಯಾವುದೋ ಸಿಕ್ಕಿದ್ದೆ ಚಾನ್ಸ್ ಅಂತ ಅಂಗಡಿ ತವೆಲ್ಲ ಅದು ಇದು ತಗೊಳಕ್ಕೆ ಹೋಗಿದ್ಯಾ? ಏನಾದ್ರು ತಿನ್ಕೊಂಡು ಬಂದೆ ಏನೋ? ಇನ್ನೂ ದರ್ಶನ ಆಗಿಲ್ಲ, ಏನೂ ಇಲ್ಲ. ಅಯ್ಯೋ, ನಾನು ನೋಡಿದ್ರೆ ಸೌತೆಕಾಯಿ ಎಲ್ಲ ತಿನ್ಕೊಂಬಂದ್ಬಿಟ್ನಲ್ಲಪ್ಪ. ಏನಂತ ಹೇಳೋದು ಇವಾಗ ಅಮ್ಮಂಗೆ? ಸುಳ್ಳು ಹೇಳೋಣ ಅಷ್ಟೇ. ಅಮ್ಮಂಗೆ ಏನು ಗೊತ್ತದ? ನಾನು ಆಮೇಲೆ ನಿಜ ಹೇಳಿದ್ರೆ ಅಮ್ಮ ನನಗೆ ಬೈತದೆ. ಅದೆಲ್ಲ ಯಾಕೆ ಬೇಕು? ಸುಳ್ಳು ಹೇಳ್ಬಿಡೋಣ ಏನು ತಿಂದಿಲ್ಲ ಅಂತ. ಅಮ್ಮ ನಾನು ಏನು ತಿಂದಿಲ್ಲ ಕಣಮ್ಮ, ಸುಮ್ಮನೆಯಾ ಬರ್ತಿದ್ದೆ. ಅಂಗಡಿ ಒಳಗಡೆ ಹೋಗಿ ನಿಂತಿದ್ನಲ್ಲ, ನೀನು ಕಾಣಿಸಿಲ್ ಕಣಮ್ಮ, ಅದಕ್ಕೆ ಇಷ್ಟೊತ್ತು ಗಂಟೆ ಹುಡುಕಿದ್ದೀರಾ. ಸದ್ಯ ಕಣಪ್ಪ, ಹೆಂಗೋ ಬಿಡತ್ತೀವಿ, ಏನಾದರೂ ಹಾಳಾಗೋಗು. ದೇವ್ರೇ ಮಂಜುನಾಥ ಸ್ವಾಮಿ, ಹೆಂಗೋ ನನ್ನ ಮಗನ ಹುಡುಕ್ಸ್ಕೊಟ್ಬಿಟ್ಟೆ ಕಣಪ್ಪ. ನನಗಂತೂ ಬೇಗ ಗಾಬರಿನೇ ಆಗೋಗಿತ್ತು. ಈಗ ನನ್ನ ಜೊತೆನೇ ಇರ್ಬೇಕಷ್ಟೇ. ಹೇಳ್ತಾ ಇದ್ದೀನಿ ಇವಾಗಲೇ, ನೋಡ್ಕೊಬಿಡು. ಎಲ್ಲಾದ್ರೂ ಒಂಟೆ ಅಂದರೆ ನೀನು ಕಾಲು ಮುರಿದು ಕೈಗೆ ಕೊಡ್ತೀನಿ ನಿನಗೆ ಅಷ್ಟೇ. ನೋಡ್ಕ ಮಂಜ, ಈಗಲೇ ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ಇಲ್ಲಿ ಕೆಲಸದವರೆಲ್ಲ ಬೇಕಂತೆ, ಮಕ್ಳು ಯಾರು ಕೆಲಸಕ್ಕಿದ್ರೆ ಹೇಳಿ ಅಂತವ್ರೆ. ನೀನು ಬಿಟ್ಟು ಹೋಯ್ತೀನಿ. ಯಾವ್ದಾರು ಹೋಟ್ಲಿಗೆ ಗಿಟ್ಲಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇರು. ಹೆಂಗಿದ್ರು ಓದೋದು ಆಚಂದ್ರೆಯಾ? ಇನ್ನೇನು ನಿನಗೆ ಬೇರೆ ದಂಡ ನಾವಲ್ಲಿ ಸಾಕೋದು? ಇಲ್ಲೇ ಬಿಟ್ಟು ಹೋಯ್ತೀನಿ ನೋಡು. ಹೇಳ್ತಿರೋದು ಕೇಳಿಸ್ಕ, ಯೋಚನೆ ಮಾಡ್ಕ. ಇಲ್ಲೇ ಇರಂಗಿದ್ರೆ ನಾನು ಬಿಟ್ಬಿಟ್ಟು ಹೋಗು. ಇಲ್ಲ ಅಂತಂದರೆ ನನ್ನ ಜೊತೆಲಿ ಇರು. ಇಲ್ಲ ಬಿಡಮ್ಮ, ಏನು ಯಾವಾಗ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಿರ್ತದೆ. ನಾನು ಓದ್ಕೊಂಡು ದೊಡ್ಡನಾದ್ಮೇಲೆ ಕೆಲ್ಸಕ್ಕೆ ಹೋಗ್ತೀನಿ, ಸುಮ್ಮನಿರು. ಈಗಲೇ ಹೋಗೋಕೆ ಇಳ್ಕಣಂತೆ. ನಡೀರಿ, ಏನು ದರ್ಶನ ಮಾಡೋಣ ಅಂತಿದ್ದೀರಾ ಇಲ್ವಾ ನೀವಿಬ್ರು? ಅಗಳ ಸರಿ ಅದನ್ ಕಂಡ್ಲ ನೀನುವೆ ಈಗ ಬಂದು ನಮಗೆ ಬೈತಾವನಿಲ್ಲಿ. ನನ್ನ ನಡೀರಿ, ಆಯಿತು. ದರ್ಶನ ಮಾಡೋಣ. ಈಗ ಯಾವ ಕಡೆಯಿಂದ ಈ ಕಡೆಯಿಂದನೇ ಕ್ಯೂವಲ್ಲೋ ನಿಂಗೆ ನಿಂತ್ಕೊಳ್ಳೋಣ. ಆ ಸಾವಿತ್ರಿನೂ ಇವ್ರನ್ನೂ ಕರ್ಕೊಬ ಹೋಗೆ. ಸುಮಾ ಹೋಗಿ ಸಾವಿತ್ರಿ ಪುಟ್ಟಕ್ಕದೆಲ್ಲಿ ಹುಡುಕ್ತಾರೆ ಏನೋ ಈ ನನ್ನ ಮಗ ಸಿಕ್ದ ಅಂತ ಹೇಳಿ ಕರ್ಕೊಬ ಹೋಗು. ಸರಿ ಕಣತೆ, ಆಯಿತು. ನಡಿಲ್ಲ ಮಂಜ, ಕರ್ಕೊಂಬರೋಣ.
ನಡೀರೋ ಬಿರ್ಬಿರ್ ನಡೀರಿ, ತಿಂಡಿ ತಿನ್ಕೊಂಡು ಇನ್ನೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೇರೆ ಹೋಗ್ಬೇಕು, ಇನ್ನೂ ತಡ ಆಯ್ತು ಅದ್ಕೊಂಡು ನಡೀರಿ. ಈ ಹುಡುಗ ಮಂಜುನಿಂದ ಅರ್ಧ ಬೇರೆ ತಡ ಆಯಿತು. ಇನ್ನೂ ತಡ ಮಾಡ್ಕೊಳ್ಳೋದು ಬೇಡ ನಾವು, ನಡೀರಿ ಹೋಗೋಣ ಬಿರ್ನಿ. ಹೆಂಗವ ದರ್ಶನ ಎಲ್ಲವ ಚೆನ್ನಾಗೈತೆ ಅಲ್ವೇನು ಪುಟ್ಟಕ್ಕ? ಅಲ್ವೇನು ಪಾರ್ವತಿ? ಹೆಂಗವ ಒಳ್ಳೇದಾಯ್ತು, ದರ್ಶನ ಎಲ್ಲ ಚೆನ್ನಾಗೈತೆ. ಈ ನನ್ನ ಮಕ್ಕಳು ಮತ್ತೆಲ್ಲೋದ್ರು ನೋಡ್ರಲ್ಲ, ಈ ಸಾವಿತ್ರಿ, ನಾನು ಸೊಸೆ ಸುಮ ಮಂಜ ಎಲ್ಲವ ಅದು ಇದು ಹುಡ್ಕೊಂಡು ಹೋಗ್ತಾರಲ್ಲ, ಆ ಜಯಕ್ಕನ ಸೊಸೆ ಅದು ಎಲ್ಲೋ ನನಗೆ ಸಿಕ್ಕಿಲ್ಲ ಸರಿಯಾಗಿ. ಆ ಹುಡುಗಿ ಅದೆಲ್ಲೋತೋ ಏನೋ ಫೋನ್ ಇಟ್ಕೊಂಡು ಓಡಾಡ್ತಿರ್ತದ ಆ ಹುಡುಗಿ ಒಂದತ್ತಾಗಿ. ಎಲ್ಲೆಲ್ಲೋದ್ರು ನೋಡೋಕ್ಕಾತಾಗಿ ಹೋಗಿ ಒಂದಿಟ. ಅಲ್ಲ ಕಣ್ಗವ್ರಕ್ಕ, ನಾನೊಂದು ಮಾತು ಹೇಳೋಣ ಅಂತ ಅಂತಿದ್ದೆ ಆವಾಗ್ಲಿಂದವ. ಹೆಂಗವ ಈ ದೂರ ಬಂದಿದ್ದೀವಿ ನೋಡು, ಧರ್ಮಸ್ಥಳ ಆಯ್ತು, ಕುಕ್ಕೆ ಸುಬ್ರಹ್ಮಣ್ಯ ನೋಡ್ಕೊಂಡು ಮನೆಗೆ ಹೋಗೋದ್ಕಿಂತವ ನಾವು ಸೀದವ ಅನ್ನಪೂರ್ಣೇಶ್ವರಿ ನೋಡ್ಕೊಬರೋಕೆ ಹೋದ್ರೆ ಹೆಂಗಿರುತ್ತೆ ಹೇಳು? ನೀನೇ ಚೆನ್ನಾಗಿರೋಕ್ಕಿಲ್ವೇನು? ಒಂದಿನ ಬಂದಿದ್ದೀವಿ, ಬರೋದಿಷ್ಟು ದೂರ ಬಂದಿದ್ದೀವಲ್ವಾ, ಹೊರನಾಡ್ಗೆ ಹೋಗಿ ಅನ್ನಪೂರ್ಣೇಶ್ವರಿ ನೋಡ್ಕೊಂಡು ಹೋದ್ರೆ ಮನ್ಸಿಗೂ ಒಂಚೂರು ಸಮಾಧಾನ ಆಯ್ತದ ಕಣಕ್ಕ. ಏನಂತೀಯ? ಯೋಚನೆ ಮಾಡಿ ನೀನುವೆ. ಈಗ ಹೆಂಗಿದ್ರು ಸಂಜೆಗೆ ಹೋಗಿ ಮನೇಲಿ ಮಲ್ಕೊಳ್ಳೋದೆಯಾ? ಅದ್ರ ಬದಲು ಅಲ್ಲೇ ಹೊರನಾಡ್ಗೆ ಹೋಗಿ ಉಳ್ಕೊಂಡು ಬೆಳಿಗ್ಗೆ ಎದ್ದು ದರ್ಶನ ಮಾಡ್ಕೊಂಡು ಹೋದ್ರೆ ಆಯ್ತದೇನೋ ಅಪ್ಪ. ಏನಂತಿ ಗೌರಕ್ಕ? ಅಯ್ಯೋ ಅನ್ನಪೂರ್ಣೇಶ್ವರಿ ನೋಡೋಕೆ ಹೋಗ್ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಇವತ್ತು ಉಳ್ಕೊಂಡು ಅಲ್ಲೇ ಹೊರನಾಡ್ಗೆ ಹೋಗಿ ಉಳ್ಕೊಂಡು ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಆಮೇಲೆ ಮನೆ ಕಡೆಗೆ ಹೋಗ್ಬೇಕು ನೋಡವ. ಇವತ್ತು ಒಂದೇ ದಿನಕ್ಕಂತೂ ಆಗೋಕ್ಕಿಲ್ಲ, ಆಗಲೇ ತಡ ಆಗೈತೆ. ಇವತ್ತಿಗಂತೂ ಆಗೋಕ್ಕಿಲ್ಲ. ಅದೇ ಹೋದರೆ ಉಳ್ಕೊಂಡಲ್ಲಿ ನಾಳೆ ದರ್ಶನ ಮಾಡ್ಕೊಂಡು ನಾಳೆಗೆ ಸಂಜೆ ಹಂಗೆ ಮನೆಗೆ ಹೋಗ್ಬೋದು ನೋಡು. ಹೂಂಕಂಡು ತಗೊಳಕ ಅಲ್ಲೇನು ಕೆಲಸ ಇದ್ದದ್ದು ಹೋಗಿ ದಬಾಕ ಅಂತ ಕೆಲಸ ಏನಿದ್ದದ್ದು ನಮಗೆ? ಹೋಗಂತ ತಡವಾಗೆ ಇನ್ನೇನು ಗಂಡಸ್ರು ಇನ್ನೇನು ಅಡುಗೆ ಮಾಡ್ಕೊಳ್ಳೋದು ಒಂದೊತ್ತು ಅದೆಲ್ಲರೂ ಆಚೆ ಗೀಚೆ ತಿನ್ಕೊಂಡ್ರೆ ಆಯ್ತದೆ. ಇವತ್ತು ಹೋದ್ರೂ ಏನು ನಾನು ಅಡುಗೆ ಬೈ ಸಾಕಿಸ್ತೀವ? ಸಾಕಾಗೈತೆ ಕಣ್ರಿ, ಹೋಟ್ಲಲ್ಲಿ ತಗೊಬರ್ರಿ ಅಂತವ ನಾವು ಹೋಟ್ಲಲ್ಲಿ ತಿನ್ಕೊಂತೀವಿ, ಅವ್ರಿಗೂ ಹೋಟ್ಲಲ್ಲಿ ಕೊಡಿಸಿ ಮಲಗಿಸ್ತೀವಿ. ಅದ್ರ ಬದಲೇ ಹೊರನಾಡ್ಗೆ ಹೋಗಿ ಅನ್ನಪೂರ್ಣೇಶ್ವರಿ ನೋಡ್ಕೊಂಡು ಆಮೇಲೆ ಹೊಂಟ್ರೆ ಮಧ್ಯಾಹ್ನದಂಗೆ ಹೋಗ್ಬಿಡ್ತೀವಿ. ಇನ್ನೇನು ಅಲ್ಲಿ ಬೆಳಿಗ್ಗೆನೇ ದರ್ಶನ ಆದರೆ ಇನ್ನೇನು ಮಧ್ಯಾಹ್ನದಷ್ಟಲ್ಲಿ ಹೋದರೆ ಸಂಜೆ ಅಷ್ಟರಲ್ಲಿ ಮನೆ ತಲುಪ್ತೀವಿ. ಹೆಂಗೋ ಆಯ್ತದೆ. ಏನಂತೀಯಾಗ? ನನಗೇನೋ ಸರಿ ಕಣ್ಲೆ, ಎಲ್ಲಾನು ಕೇಳೋ ನೀರು. ಮೊದಲು ಪುಟ್ಟಕ್ಕನ ಕೇಳೋಣ. ಏನಂತೀಯ ಪುಟ್ಟಕ್ಕ? ಯಾಕೆ ಪುಟ್ಟಕ್ಕ ಏನು ಮಾತಾಡ್ದಂಗೆ ಒಳ್ಳೆ ಗರ ಬಿಡ್ತಾರಂಗೆ ನಿಂತಿದೆಯಲ್ಲ? ಏನಂತ ಹೇಳು, ಹೋಗೋಣ ಇಲ್ವಾ? ಏನು ಅಭಿಪ್ರಾಯ ನಿಂದು? ಇವಳು ಹೇಳೋದು ಒಂದು ಪಕ್ಷ ನನಗೂ ಸರಿ ಅನ್ನಿಸ್ತದೆ. ಇಷ್ಟು ದೂರನೇ ಬಂದಿದ್ದೀವಿ, ಏನಾಗಕ್ಕಿಲ್ಲ, ಒಂದಿಟ್ಟು ದೂರ ಹೋಗಿ ನೋಡ್ಕೊಬಂದ್ರೆ ಅದು ಒಂದು ನೋಡ್ದಂಗೆ ಆಯ್ತದೆ, ತಾಯಿ ದರ್ಶನನೂ ಆದಂಗೆ ಆಯ್ತದೆ. ಏನಂತೀಯಕ್ಕ? ಹೋಗಿ ಬಂದ್ಬಿಡೋಣ ತೆಗಿ. ಅಲ್ಕೊಂಡ್ರಲೆ ನೀವಿಬ್ರು ಇಲ್ಲಿ ಗಂಟೆ ಬರಗಂಟೆ ಸುಮ್ಮನೆ ಇದ್ಬಿಟ್ಟು ಯಾವಾಗಲೂ ಹಿಂಗೆ ಮಾಡ್ತಾಳೆ ಈ ಪಾರ್ವತಿ ಒಬ್ಳೊತ್ತಿಗೆ. ನಿನ್ನ ತಲೆ ಕೆಡ್ಸಕ್ಕೆ ಅಂತಾನೆ ನಿಂತು ಕುಂತವಳೊತ್ತಿಗೆ ಯಾವಾಗ ನೋಡಿದ್ರು ಇದೆಯಾ? ಓದ್ಕಿತನೂ ಅಲ್ಲೆಲ್ಲ ಹೋದಾಗ ಮಂಗ್ಳೂರ್ಗೆ ಹೋಗೋಣ ಅಂತವ ಅಲ್ಲಿ 7 ದಿನ ಮಾಡಿದ್ಲು. ನನ್ನ ಗಂಡನ ಕೇಳಿ ಸರಿಯಾಗಿ ಬೈಸ್ಕೊಂಡಿದ್ದೀನಿ ನಾನು. ಇವಳಿಗೆ ಏನು ಗೊತ್ತಾಗ್ಬೇಕವ? ಹೇಳ್ಬಿಡ್ತಾಳೆ. ಯಾವಾಗ ನೋಡಿದ್ರು ಹಿಂಗೆ ಎಲ್ಲರೂ ಕರ್ಕೊಂಬತ್ತೀರಾ, ಆಮೇಲೆ ಇನ್ನೊಂದಿನ ಹೋಗೋಣ ಅಂತೀರಾ. ಬಟ್ಟೆ ಬರೆ ಆಗಲಿ ಏನು ಇರೋಕ್ಕಿಲ್ಲ ನಮ್ಮ ಹತ್ರವ. ಅದು ಅಲ್ದನೆಯ ಹೋಗೋಣ ಅಂತ ನಿಂತ ಕಾಲಲ್ಲೇ ಕುತ್ಕೊಂಡ್ಬಿಡ್ತೀರಾ. ಹಂಗೆ ಏನು ಮಾಡೋದು ಏನೋ ಕಾಣೆ ಕಂಡ್ರವ. ಪುಟ್ಟಕ್ಕ, ನಿಂಗೆ ಬರೋಕೆ ಇಷ್ಟ ಇದ್ರೆ ಬಾ, ಇಲ್ಲ ಅಂತಂದರೆ ಇಲ್ಲೇ ಇರು. ಅದನ್ನ ಬಿಟ್ಬಿಟ್ಟು ನನ್ನ ಮೇಲೆ ಅದು ಇದು ಅಂತ ಅಪವಾದನೆ ಹಾಕಿದ್ರೆ ಅಷ್ಟೇ. ನಾನು ನೋಡಿ ಹೇಳ್ತಾ ಇದ್ದೀನಿ ಇವಾಗಲೇ. ನಿಂಗೇನು ಇಷ್ಟ ಇದ್ರೆ ಬಾ, ಇಲ್ಲ ಅಂತಂದ್ರೆ ಇರು. ನಾನು ಕಂಡಿವ್ನಿ ಕಣಕ್ಕ. ಅಲ್ಲ ಬಂದಮೇಲೆ ಅಲ್ಲಿ ಚೆಂದಾಗಿ ಆ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಓದ್ಕಿತ. ಅಯ್ಯೋ ಮಂಗ್ಳೂರ್ಗೆ ಹೋಗಿದ್ದಿದ್ರೆ ಎಷ್ಟೇ ಒಂದು ಏನೇನೋ ಕಳ್ಕೊಂಬಿಡ್ತಿದ್ವ ಅಲ್ವಾ? ಈ ಸಂತೋಷವೆಲ್ಲವ ಹೆಂಗೆ ಕಳ್ಕೊತಿದ್ದ ಅಲ್ವಾ ಅಂತವ ಅಂತಿದ್ದೆ. ಬೀಗ್ತಾ ಇದ್ದೆ ಹಂಗೆ ಮಂಗ್ಳೂರ್ಗೆ ಹೋಗಿ ಬಂದು ಅಂತವ ಎಲ್ಲರ್ತವ ಹೋಗಿ ಊರಲ್ಲೆಲ್ಲವ. ಆಗ ನಿನಗೆ ನಾನು ಮಂಗ್ಳೂರ್ಗೆ ಹೋಗೋಣ ಅಂದೇನಂದು ನೆನಪಾಗಿಲ್ಲ. ಈಗ ಮಾತ್ರವ ನಿನಗೆ ನಾನು ಏನಾದರೂ ಎಲ್ಗಾರು ಹೋಗೋಣ ಅಂದ್ಬಿಟ್ರೆ ಸಾಕು, ನಿನಗೆ ಎಲ್ಲ ಕಡೆಯಿಂದನೂ ಉರಿ ಹತ್ಕೊಂಡ್ಬಿಡ್ತದೆ. ಧರ್ಮಸ್ಥಳಕ್ಕೆ ಪ್ಲಾನ್ ಮಾಡಿದ್ದು ನೀನೇ ತಾನೇ? ನಾನೇನಾದ್ರು ಅಂದೆ ಅವತ್ತು ಹೋಗೋಣ ಅಂತವ? ನೀನು ಇಂಥ ದಿನ ಅಂತ ಅಂದಮೇಲೆ ನಾನು ಸುಮ್ಮನೆ ಬಂದೆ ತಾನೇ? ನಾನು ನಿನ್ನಂಗೆ ಆಡ್ತಿದ್ನೇನು? ನಾನು ಕಂಡಿನ್ ಬಿಡವ ನಿನ್ನಂತಲ್ಲ. ಅಯ್ಯ ಈಗೇನೋ ನೀನು ಬರೋಕ್ಕಿಲ್ಲ ಅಂದರೆ ಬಿಡು, ಇಲ್ಲೇ ಇರು. ಯಾರು ಕರಿತಾ ಕುಂತವ್ರೆ ಅಂತವ ನಿನ್ನ? ಬರೋಕ್ಕಾಗಕ್ಕಿಲ್ಲ ಅಂತ ಅಂದಮೇಲೆ ಬರೋಕ್ಕಾಗಕ್ಕಿಲ್ಲ ಅನ್ಬೇಕು. ನನ್ನ ಹತ್ತಿಸ್ರವ ಬಸ್ಸು ಅಂದರೆ ಹತ್ತಿಸ್ತೀವಿ. ಅದನ್ನು ಬಿಟ್ಟು ನೀವು ಅಲ್ಲಿಗೆ ಪ್ಲಾನ್ ಮಾಡ್ತೀರಾ, ಇನ್ನೊಂದು ದಿನ ಮಾಡ್ತೀರಾ, ನಮ್ಮ ಮನೆಯವ್ರು ಬೈತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅಂದರೆ ಇದೊಳ್ಳೆ ಸರಿಯಾಗತ್ತೆ ನೋಡಕ್ಕ. ಅಲ್ವೇನು ಗೊರಕ್ಕ? ಅಯ್ಯೋ ನಿಂದೇನೋ ಸರಿ ಕಣ್ ತಗೋಣವ. ನಿಮ್ಮ ಮನೆಯವ್ರು ಯಾರು ಏನು ಕೇಳೋಕ್ಕಿಲ್ಲ, ಏನಿಲ್ಲ. ಆಮೇಲೆ ಉಸಿರು ಬಿಡೋಕ್ಕಿಲ್ಲ, ಏನೂ ಇಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡು ಬುದ್ಧಿರ್ತದೆ. ಅಂಥದ್ರಲ್ಲಿ ನಮ್ಮ ಮನೆಯವರು ಹಂಗೆ ಅಂತ ಅಂದ್ಕೊಂಡಿನಿ ಏನು ಅಂತವ. ಒಂದಿನ ಅಂತ ಹೋಗಿ 7 ದಿನ ಮಾಡಿದ್ರೆ ಅವ್ರದ್ದು ಉಪ್ಪು ಖಾರ ಹಾಕ್ತಾರೆ. ಖರ್ಚಿಗೆ 4 ಏಟ್ ಕೊಟ್ಟರೆ ನಮ್ಮ ಮನೆಯವರು. ನೋಡೋಕೆ ಮಾತ್ರ ವಯಸ್ಸಾಗಿರಂಗೆ ಕಾಣ್ತದೆ ಅಷ್ಟೇ ನಮ್ಮ ಮನೆಯದು. ನೀನು ನೋಡಿಲ್ಲ ಇನ್ನುವೆ ಪೌರುಷ ಹೆಂಗಿರ್ತದೆ ಅಂತವ. ಓದಿ ತಿಂದಿರೊಳಗೆ ನನಗೆ ಗೊತ್ತು. ನಿಮ್ಮ ಮನೆಯವ್ರು ಏನು ಅನ್ನೋಕ್ಕಿಲ್ಲ ಅಂತವ. ಎಲ್ಲಾರ ಮನೇಲೂ ಹಂಗೆ ಅಂತಾರೆ ಅಂತವ. ಹೆಂಗೆ ಅನ್ಕೊಂಬಿಟ್ಟಿಯ ನೀನು?
ಈಗ ಪುಟ್ಟಕ್ಕ ನಿನ್ನ ಸಮಸ್ಯೆ ಏನು ಹೇಳು? ಬಾವರು ಬೈತಾರೆ ಅಂತ ತಾನೇ ನಿನ್ನ ಸಮಸ್ಯೆ. ಏನು ಯೋಚನೆ ಮಾಡಬೇಡ. ನಾನು ಫೋನ್ ಮಾಡ್ತೀನಿ, ಹೇಳ್ತೀನಿ. ಅದು ಏನಂದೈತೆ ಏನು ಅಂತವ ಕೇಳೋಣ ಮೊದಲು. ನೀನು ಯೋಚನೆ ಮಾಡಬೇಡ ಜಾಸ್ತಿಯ. ಸುಮ್ಮನೆ ಇವಳು ಕೈ ಕೂಟ ಯಾಕೆ ಜಗಳಾಡ್ಕೊಂಡು ನಿಂತಿದೆಯಾ ಹಿಂಗೆ? ನಾನು ಫಸ್ಟು ಫೋನ್ ಮಾಡಿ ಕೇಳ್ತೀನಿ ಬಾವರ್ಗೆ, ಹಿಂಗೆ ಇಲ್ಲಿಂದವ ಹೊರ್ನಾಡಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಏನಂತೀರ ಬಾವರೇ, ನೀವು ಕಳಿಸ್ತೀರಾ ಕಳಿಸಲ್ವಾ ಅಂತವ? ಕಳ್ಸಕ್ಕಿಲ್ಲ ಅಂತಂದರೆ ಬೇಡ ಬಿಡ್ರವ ಅಂತ ಅಂದ್ಕೊಂಡು ಹೋಗೋಣ ಮನೆ ಕಡೆಗೆ. ಇಲ್ಲ ಹೋಗ್ಬಿಟ್ಟು ಬರ್ರವ, ಇನ್ನೇನು ಅಷ್ಟು ದೂರಕ್ಕೆ ಹೋಗಿದ್ದೀರಾ ಅಂತ ಅಂದರೆ ಹೋಗಿ ಬರೋಣ. ಅಷ್ಟೇ ತಾನೇ ನಿನ್ನ ಸಮಸ್ಯೆ. ಇನ್ನು ಊಟಕ್ಕೆ ಇನ್ನೇನು ಚಿಂತೆ ಹೇಳು ನಿಂದು? ಊಟಕ್ಕೆ ಚಿಂತೆ ಹೇಳು ನಿಂದು, ಇನ್ನೇನು ಚಿಂತೆ ಹೇಳ್ಬಿಡತ್ತಾಗೆ. ಊಟಕ್ಕೆ ಹೋಯ್ತದೆ ಬಾವ. ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಇಲ್ಲ ಅಂದರೆ ರಂಗಜ್ಜಂಗೆ ಫೋನ್ ಮಾಡಿ ಹೇಳ್ತೀನಿ, ಎಲ್ಲರೂ ಊಟಕ್ಕೆ ಕರ್ಕೊಂಡೋಗಪ್ಪ ಒಂದಿನ ತೆಗಿ, ಒಂದಿನ ನಿನ್ನ ಕೂಟನ ಇರ್ಸ್ಕ. ಇಲ್ಲ ಅಂತಂದರೆ ಸುಮ್ಮನೆ ಪುಟ್ಟಕ್ಕಂಗೆ ಹೊಡಿತಿರ್ತದೆ, ಬೈತಿರ್ತದೆ, ಬಂದಮೇಲೆ ನಿನ್ನ ಕೂಟ ಇರ್ಸ್ಕ ಅಂತವ ಹೇಳ್ತೀನಿ ನಾನೇ. ಆಯಿತಾ? ಇಲ್ಲವ ತೋಟ ಕಡೆಗೆ ಕರ್ಕೊಂಡೋಗು, ಇಲ್ಲ ಎಲ್ಲರೂ ಕರ್ಕೊಂಡು ಹೋಗಿ ಬಾ ತೆಗಿ ಅಂತವ. ನೀನು ಎಲ್ಲೆಲ್ಲಿಗೆ ಹೋಗ್ತೀಯ ಅಲ್ಲಿ ಎಲ್ಲ ಕಡೆಗೆ ಹೋಗಿ ಕರ್ಕೊಂಡು ಹೋಗ್ಬಾರಪ್ಪ. ಒಬ್ಬನ್ನೇ ಮಾತ್ರ ಬಿಡ್ಬೇಡ ಒಂದಿನ ಪೂರ್ತಿಯ. ಇಲ್ಲ ಅಂತಂದರೆ ನನಗೆ ಹಂಗಾಯ್ತು ಹಿಂಗಾಯ್ತು ಹೊಟ್ಟೆ ಸಿತಿತ್ತು ಯಾರು ಇರಲಿಲ್ಲ ಅಂತವ ಸುಮ್ಮನೆ ಜಗಳ ತೆಗಿತದೆ ಅಂತವ ಹೇಳಿರ್ತೀನಿ ನಮ್ಮ ಅಜ್ಜಂಗೆ. ಆಯ್ತೇನು? ಇಷ್ಟೇ ತಾನೇ ನಿನ್ನ ಸಮಸ್ಯೆ? ಇನ್ನೇನಾದ್ರು ಸಮಸ್ಯೆ ಇದ್ದದನ್ನು ಹೇಳು. ಈಗ ಮೊದಲು ಜಗಳ ನಿಲ್ಲಿಸಿ ನಡೀರಿ ಹೋಗೋಣ. ಊಟಕ್ಕೇನು ಸಮಸ್ಯೆ ಇಲ್ಲ ಕಣಂತ ಆಗಲ್ಗೋರಕ್ಕ, ನಿನ್ಗೆ ಗೊತ್ತಿಲ್ಲ ಅಷ್ಟೇ. ಅವಜ್ಜ 24 ಗಂಟೆ ಹೋಟ್ಲಲ್ಲೇ ತಿಂತಿರ್ತದೆ, ಯಾವಾಗಲೂ ನೋಡಿದ್ದೀನಿ. ಇವಜ್ಜೇನು ಬೇಸ್ ಹಾಕಕ್ಕಿಲ್ಲ ಪುಟ್ಟಕ್ಕೇನು. ಪುಟ್ಟಕ್ಕಿರಲಿ ಇಲ್ದಲೇ ಇರಲಿ ಹೋಟ್ಲಲ್ಲೇ ತಿನ್ನೋದು. ನಾನು ಎಷ್ಟು ದಿನದಿಂದ ನೋಡಿಲ್ಲ, ಏನು ಇವತ್ತಿನ ನೋಡ್ತಾ ಬರ್ತಿದ್ದೀನಿ ಏನು? ನನಗೆ ಗೊತ್ತಿಲ್ದಿರೋದು, ನಾನು ಕಂಡಿಲ್ದಿರೋದು ಏನು? ಏನೋ ಅನ್ಕೊಬಿಟ್ಟವ್ರೆ, ಏನೋ ಗೊತ್ತಿಲ್ಲ ಇವಳಿಗೆ. ಮನೆ ತವಿರ್ತಾಳೆ ಪಾರ್ವತಿ, ಇನ್ನೇನು ಗೊತ್ತು ಅಂತವ. ನಾನು ಎಲ್ಲನೂ ನೋಡ್ತಿರ್ತೀನಿ, ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ತೀನಿ, ಸುಮ್ಮನೆ ಇರೋಳಲ್ಲ ನಾನು. ಲೇ ಸುಮ್ ಕುತ್ಕಳೆ ಬಾಯಿ ಮುಚ್ಕೊಂಡು. ನಿನಗೇನೋ ಗೊತ್ತು ನನ್ನ ಗಂಡ ಎಲ್ಲಿ ತಿಂತಾನೆ, ಎಲ್ಲಿ ಉಣ್ತಾನೆ, ಎಲ್ಲಿ ಮಲ್ಕೊಂತಾನೆ ಅಂತವ? ಏನು ಒಂದು ಈಟ್ ಮಾತಾಡಕ್ಕೆ ನಾಲ್ಗೆ ಕೊಟ್ಬಿಟ್ಟು ಅಂದೇರೋ ಅಂತವ ಹರಿ ಬಿಡೋದಲ್ಲ. ಯಾವಾಗಲೂ ಉಸಾರ್ ಪಸಾರ್ ಇಲ್ದಿದ್ದಾಗ ಹೋಗಿ ಹೋಟ್ಲಲ್ಲಿ ತಿನ್ಕೊಂಬನ್ರಿ, ನಂಗೆ ಒಂಚೂರು ತಗೊಂಬನ್ನಿ ಅಂತಿದವ. ನೋಡನ್ ತಗೊಳ್ಳೆ, ನೀನು ಎಷ್ಟು ವಯಸ್ಸು ತನಕ ಮಾಡಿ ಬೇಸ್ ಹಾಕ್ತೀಯ ಅಂತವ. ಏನೋ ಸೊಸೆದಿರು ಬಂದ್ಬಿಡ್ತಾರೆ, ಮಾಡಿ ಹಾಕ್ಬಿಡ್ತಾರೆ. ನಿನಗೇನು ಬಂದಿರೋದು? ನನಗೇನವ ಇಬ್ರು ಹೆಣ್ಮಕ್ಳು, ಇಬ್ರು ಗಂಡನ ಮನೆಗೆ ಹೋಗಿ ಸೇರ್ಕೊಂಡಾರೆ. ನನ್ಗೆ ಯಾರು ಮಾಡಿಕ್ಕರು? ನಾನೇ ಮಾಡ್ಕೋಬೇಕು, ನಾನೇ ಉಣ್ಕೋಬೇಕು, ನಾನೇ ತಿನ್ಬೇಕು. ನೀನು ನನ್ನ ಗಂಡ ಏನಾದ್ರು ಮಾಡಿಕ್ಕನ? ಒಂದಿನ ಹುಷಾರಿಲ್ಲ ಅಂದರೆ ಮಾಡಿಕ್ಕರು ಯಾರು ಇಲ್ಲ. ನಿನ್ಗೇನು ಸೊಸೆರವರೇ ಮಾಡಿಕ್ತಾರೆ, ಅದಕ್ಕೆ ಹಿಂಗೆ ಜಂಬದ್ ಮಾತಾಡ್ತಿ ಕಣವ. ಒಂದಿನ ನನಗೆ ಮಾಡಿ ಬೇಸ್ ಹಾಕು, ಇಡೀ ದಿನ ಗೊತ್ತಾಯ್ತದೆ. ಪಾತ್ರೆ ಪಾಕಡೆ ಬಟ್ಟೆ ಗಿಟ್ಟೆ ಎಲ್ಲವ ಹೋಗಿ ಗೊತ್ತಾಯ್ತದೆ. ಏನು ಹೋಟ್ಲಲ್ಲಿ ಕಳಿಸ್ಬಿಡ್ತೀನಂತೆ, ಹೋಟ್ಲಲ್ಲಿ ತಿನ್ಕೊಂಡಂತೆ. ನನ್ನ ಗಂಡನೇ ನೋಡ್ಕೊಂಡು ಕುಂತ್ಕೊಂಡಿರ್ತಾಳೇನೋ 24 ಗಂಟೆ. ಲೇ ಪಾರ್ವತಿ, ನಿನಗೆ ಯಾಕೆ? ಅವ್ರ ಗಂಡ ಹೆಂಡತಿ ಹೆಂಗಾರು ಮಾಡ್ಕೊಳ್ಳಿ, ಹೋಟ್ಲಲ್ಲಾರು ತಿನ್ಕೊಳ್ಳಿ, ಮನೇಲಾರು ಬೇಸ್ಗೆ ತಿನ್ಕೋತಾರೆ. ನಿನಗೇನು ಸಂಕಟವ ಅಂತವ ಗೊತ್ತಾಯ್ತಾ ಇಲ್ವಲ್ಲ? ಅದು ಯಾಕೆ ಪುಟ್ಟಕ್ಕನ ಮನೆ ವಿಷಯ ಎಲ್ಲವ ತಕ್ಕೊಂಡು ಕೂತಿದೆಯಾ? ನಾನು ಹೇಳಿ ಒಪ್ಸಿದ್ದೀನಿ, ಇವಾಗ ಸುಮ್ಮನಿರು. ಅವ್ರ ಮನೆಯವ್ರಿಗೆ ಒಂದು ಮಾತು ಫೋನ್ ಮಾಡಿ ಹೇಳೋಣ, ಕಳಿಸ್ತದೆ. ಅದನ್ನು ಬಿಟ್ಟು ನೀನು ಇದೆಲ್ಲ ತಗೊಂಡು ಕುತ್ಕೊಬೇಡ ಕಡೆ, ಅದೆಲ್ಲ ಸರಿ ಹೋಗೋಕ್ಕಿಲ್ಲ. ಹಿಂಗೆಲ್ಲವ ಜಗಳ ಆಡ್ಕೊಂಡು ನಿಂತ್ಕೊಂಡಾರ, ಹೋಗಿದ ಕಡೆ ಬಂದಿದ್ದ ಕಡೆ ಎಲ್ಲವ ಸರಿಯಾಗಿದ್ದಿರ್ಕೊಂಡ್ರೆ ಇಬ್ರುವೇ ನೀವು. ಯಾಕಾದ್ರೂ ಬಂದು ಅತ್ತಾಗ ನಿಮ್ಮಿಬ್ರನ್ನ ಕಟ್ಕೊಂಡು ನಾನು ತೆಗಿ. ಸರಿ ಇವಾಗ ಕೋಳಿ ಜಗ್ನ ನಿಲ್ಲಿಸಿ ನಡೀರಿ ತಿಂಡಿ ತಿನ್ನಕ್ಕೆ ಹೋಗೋಣ. ಹೊಟ್ಟೆ ಸಿತೈತ್ಕೊಂಡ್ರೆ ನಿಮ್ದೆಲ್ಲ ಏನೋ ಚಿಕ್ಕ ಹೊಟ್ಟೆ ನಡೀತದೆ, ನಾನು ದೊಡ್ಡ ಹೊಟ್ಟೆ ಕಂಡ್ರವ ಗುಡಾನ ಹೊಟ್ಟೆ ನಂದು ಗೊತ್ತಿಲ್ಲ ನಿಮಗೆ. ಅಂಥದ್ರಲ್ಲಿ ನೀವು ಹೆಂಗೆ ತಡ ಮಾಡ್ತಿದ್ದೀರಲ್ಲ, ನಡೀರಿ ತಿಂಡಿ ತಿನ್ನಕ್ಕೆ ಹೋಗೋಣ ಬಿರ್ನಿ. ಸರಿ ವೀಕ್ಷಕರೇ, ನಾವಿನ್ನು ತಿಂಡಿ ತಿನ್ಕೊ ಬರ್ತೀವಿ. ಅಲ್ಲಿವರೆಗೂ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಇನ್ನೂ ಏನಾದರೂ ವೀಡಿಯೋಗಳು ನಿಮಗೆ ನೋಡಬೇಕು ಅಂತಿದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದೇ ಥರ ವೀಡಿಯೋಗಳನ್ನ ಮಾಡ್ತೀವಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ ವೀಕ್ಷಕರೇ. ಅಯ್ಯೋ ವೀಕ್ಷಕರೇ, ಆಮೇಲೆ ಇನ್ನೊಂದು ಮಾತು ಮರ್ತೋಗ್ಬಿಟ್ಟೆ ನೋಡಿ. ನಮ್ಮ RCB ಗೆದ್ದಿದ್ನ ಮರ್ತೇ ಬಿಟ್ಟಿದ್ದೀನಿ ಹೇಳೋದನ್ನ. ಹೆಂಗವ ನಾವು ಧರ್ಮಸ್ಥಳಕ್ಕೆ ಬಂದಿದ್ದಕ್ಕೆ ನಮ್ಮ RCB ಅವ್ರು ಗೆದ್ದರು ನೋಡ್ರಿ ಹೆಂಗೆ. RCBಗೆ ಜೈ.